ಏನ್ ಬೇಕೋ ಅದನ್ನ ಅವರು ತಿಂದು ಬೇರೊಬ್ಬರಿಗೂ ಮಾಡ ಹಾಕ್ತಾರೆ. ಹಾಗೆ ಮನೇಲಿ ಇರ್ತಕ್ಕಂಥ ಒಂದು ಹೆಣ್ಣು ಅನ್ನಪೂರ್ಣೇಶ್ವರಿಯಾಗಿ ಎಲ್ಲರ ಹೊಟ್ಟೆಯನ್ನು ತುಂಬಿಸುವ ಕಾಯಕವನ್ನು ಮಾಡ್ತಾರೆ. ಆದ್ರೆ ಅವಳ ಮುಖಾಂತರ ಭಗವಂತ ಅವಳಿಗೊಂದು ಜ್ಞಾನವನ್ನ ಕರುಣಿಸಿ, ನೀನ್ ಇಂಥದ್ದೇ ಈ ಕೆಲಸ ಇವತ್ತು ನೀನು ಮಾಡು, ಇದರಿಂದ 4 ಜನ ಹೊಟ್ಟೆ ತುಂಬುತ್ತೆ ಅಂತ ಆ ಕಾಯಕವನ್ನು ಮಾಡ್ತಾರೆ. ಆದ್ರೆ ಮನುಷ್ಯ ತನ್ನ ಹುಟ್ಟಿನಿಂದ ತನ್ನ ಕಡೆಯ ಅಂಚಿನವರು ತಾನು ಕೊಡೆಯ ದಿನದವರೆಗೂ ತಾನು ಮಾಡುವ ಕಾಯಕವನ್ನು ಲೋಪಬಾರದಂತೆ ನಡ್ಕೊಂಡು ಹೋಗ್ಬೇಕು, ತನ್ನ ಕರ್ತವ್ಯವನ್ನ ನಡೆಸಬೇಕು. ತಾನು ಏನೇ ಸಂಪಾದನೆ ಮಾಡಿದ್ರು ಸಾಕಪ್ಪ, ಇನ್ನು ಮುಂದೆ ನಾನು ಕೈ ಕಟ್ಟಿ ಕೂತ್ಕೊಳ್ಳೋಣಪ್ಪ ಅನ್ನೋಕ್ಕಾಗೋದೇ ಇಲ್ಲ. ಅಷ್ಟು ದಿವಸ ಆದ್ರೂ ನೋಡಿ, ನಮ್ಮ ಜೀವನದಲ್ಲಿ ನಾವು ನಿರ್ಣಯಿಸಿರ್ತಕ್ಕಂತಹ ನಮ್ಮ ಒಂದು ಆಯೋಗಕ್ಕೆ ಬಂದಿರತಕ್ಕಂಥ ಅಥವಾ ನಮ್ಮದೇ ಆದಂತಹ ಒಂದು ಬದುಕಲ್ಲಿ ಒಂದು ರಿಟೈರ್ಮೆಂಟ್ ಅಂತ ಇದೆ. ಒಂದು 60 ವರ್ಷ 65 ವರ್ಷ ಆದ್ಮೇಲೆ ನಮ್ಮ ಕೆಲಸ ಹೋಗ್ಬೋದು. ಆದ್ರೆ 60-65 ವರ್ಷ ಆದ್ಮೇಲೆ ಕೆಲಸ ಹೋಗ್ಬೋದೇ ವಿನಃ ಭಗವಂತ ನಾವು ಸಾಯೋ ತನಕ ನಮ್ಗೆ ಅನ್ನ ಕೊಡ್ತಾನೆ. ಭಗವಂತ ಸಾಯೋ ತನಕ ಅನ್ನ ಕೊಡ್ತಾನೆ, ಅನ್ನ ಇಲ್ದಿರ ಯಾವತ್ತೂ ಮಾಡಿಲ್ಲ. ಹಾಗೆ ಯಾವುದೋ ಒಂದು ಕಾಯಕವನ್ನ ಇಲ್ಲಿ ರಿಟೈರ್ಡ್ ಆದ್ರೂ ಮತ್ತೊಂದು ಕೆಲಸವನ್ನ ನಮಗೆ ಗೊತ್ತಿಲ್ದಿರೇನೆ ನಮಗೆ ಬಂದ್ಬಿಟ್ಟಿರತ್ತೆ. ಆ ಕೆಲಸಕ್ಕೆ ನಾವು ಒಪ್ಕೊಳ್ತೀವಿ. ನಾವು ಅಂದ್ಕೊಳ್ಬಹುದು, ಇಷ್ಟು ದಿವಸ ನಾವು ಕೆಲಸ ಮಾಡಿದೀವಲ್ಲ, ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕಿಂತ ಒಂದು ಕೆಲಸ ಮಾಡ್ತೀನಿ ಅಂತ. ಅದಕ್ಕೆ ನಾವು ಕಾರಣ ಕೊಡೋದಷ್ಟೇನೆ. ಆದ್ರೆ ಉದ್ಯೋಗವನ್ನ ಕರಡಿಸ್ತಕ್ಕಂತಹದ್ದು, ನಿಮ್ಮಿಂದ 4 ಸಂಪಾದನೆ ಮಾಡೋದು ಅಥವಾ ಯಾವುದೋ ಒಂದು ಕೆಲಸ ಮಾಡೋದು, ನಿಮ್ಮ ದೇಹದ 72,000 ನರನಾಡಿಗಳು ಚುರುಕಾಗಿರ್ಬೇಕಾದ್ರೆ ಒಂದಷ್ಟು ದೇಹ ಆಕ್ಟಿವ್ ಆಗಿರ್ಬೇಕು. ನಾನು ರಿಟೈರ್ಮೆಂಟ್ ಲೈಫ್ ನಂದು ಅಂತ ಹೇಳಿ ಬೆಡ್ ಮೇಲೆ ನಾವು ಕಾಲ್ ಚಚ್ಕೊಂಡು ಮಲ್ಕೊಂಡ್ಬಿಟ್ಟು ನಂದು ಕೆಲಸ ಮಾಡಿದ್ದಾಯ್ತು, ನನ್ನ ಡ್ಯೂಟಿ ಆಯ್ತು ಅಂತ ಹೇಳಕ್ಕಾಗೋದಿಲ್ಲ. ಅಥವಾ ಅಪ್ಪ ಬೇಕಾದಷ್ಟು ಸಂಪಾದನೆ ಮಾಡಿಟ್ಟಿದ್ದಾರೆ ಅಂತ ಹೇಳಿ, ಅಪ್ಪನ ಆಸ್ತಿ ಇದೆ ಅಂತ ಹೇಳಿ 3 ಹೊತ್ತು AC ರೂಮಲ್ಲೇ ಮಲ್ಕೊಳಕ್ಕಾಗಲ್ಲ.